ಸುಕ್ಷೇತ್ರವಾದ ಬನ್ನಿದಿನ್ನಿಯ ಕ್ಷೇತ್ರ ಅಧಿಷ್ಠಾತೃ ದೇವತೆಯಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರದ್ಧಾನಂದಪ್ಪಾಜಿಯವರ ದಿವ್ಯ ಪಾವನ ಪದ್ಮಗಳಿಗೆ ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅವರು ಇವರೆನ್ನದೇ ನಿಜವನ್ನರಿದವರಂಗರಿಗೆ ಅವನತನಾಗಿ ಎಂಬಂತೆ ಎಲ್ಲ ಹರಗುರುಚರ ಮೂರ್ತಿಗಳ ಮಾತಾಶ್ರೀಯವರ ಪಾವನ ಪದ್ಮಗಳಿಗೆ ಪೊಡಮಾಡುವುದಲ್ಲದೆ 12ನೇ ಶತಮಾನದ ಅಪ್ಪ ಬಸವಣ್ಣನವರ ಒಂದು ನುಡಿಯನ್ನು ಆಧಾರವಾಗಿಟ್ಟುಕೊಂಡು ವಿಷಯ ಚಿಂತನೆಗಾಗಿ ಪೂಜ್ಯರೆಲ್ಲ ಮಾತಾಡ್ತಾ ಇದ್ದಾರೆ. ತತ್ಪೂರ್ವದಲ್ಲಿ 2 ಮಾತು. ವಿಷಯ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆ ವಚನವನ್ನು ಸಂಚಾಲಕರು ನಿಮಗೆ ನಿದರ್ಶನ ಮಾಡಿದ್ದಾರೆ. ಮಾತಾಡಬೇಕಾದ್ರೆ ಹೆಂಗೆ ಮಾತಾಡಬೇಕು ಅಂತ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಅಂದರೆ ನರಕ. ನೋಡ್ರಿ, ಮಾತಾಡಬೇಕಾಗಿತ್ತಂದ್ರೆ ಮಾತು ಹೊಡೆದ್ರೆ ಹೋತು, ಮುತ್ತು ಹೊಡೆದ್ರೆ ಹೋತು, ಮಾತಾಡಿದರೆ ಹೋತಂತದು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಒಲಿಯುವುದಿಲ್ಲ. ಪ್ರಪಂಚದಲ್ಲಿ ಮಾತು ಅಂದರೆ ಸುಮ್ಮನೆ ಮಾತಲ್ಲ, ಅದು ನಮ್ಮ ತಾಯಿಯರಿಗೆ ಮಾತೇರು ಅಂತ ಯಾಕೆ ಹೆಸರು ಗೊತ್ತಾ? ಭಾಳ ಮಾತಾಡ್ತಾರೆ ನಮ್ಮವ್ವಾರು. ನಡವರ್ಗೊಮ್ಮೆ ಈ ಪ್ರಳಯ ಆಕೈತಿ ಪ್ರಳಯದ ಗ್ರಂಥ ಬರೆದಿದ್ರು, ಯಾರು ಹೇಳಿದ್ರೆ ಖರೆ ಆಗು ಮಾತಲ್ಲ ಅದು. 4 ಮಂದಿ ನಮ್ಮ ತಾಯಿಗಳು ಸುಮ್ಮನೆ ಯಾವ ವೇಳೆದಾಗ ಕುಂದಿರ್ತಾರ ಅಂದು ಸ್ವರ್ಗ ಇದು ಪ್ರಳಯ ಆಕತ್ತೆ ಅಂತ ಅರ್ಥ. ಅವ್ರು ಸುಮ್ಮ ಕೊಡಕ್ಕೆ ಬರೋಂಗಿಲ್ಲ. ಒಣ ಮಾತಾಡಿದರೆ ಏನು ಪಣ ಹರಿದು ಹೋಗುವುದೇ, ತ್ರಿನಯನ ಒಲಿಸುವುದು ಬಹುಕರ ಕಷ್ಟವಯ್ಯ ಅಂತಾರೆ. ಮಾತಿಗಿಂತ ಕೃತಿ ಲೇಸದು. ಮಾತಾಡಬೇಕಾದ್ರೆ ಹೆಂಗೆ ಮಾತಾಡಬೇಕಂದ್ರೆ ಲಿಂಗ ಮೆಚ್ಚಂದ್ರೆ ಪರಮಾತ್ಮ ಶಾಂತರು ವಶದು ಅಹುದೆಂದು ಬಣ್ಣಿಸುವ ವರ್ತನವನು. ಅವರು ಇವರಲ್ಲ. ಏನು ಮಾತಾಡ್ತಾನಪ್ಪ ಮಾರಾಯ, ಸಾಕ್ಷಾತ್ ಸರಸ್ವತಿನೇ ಧರೆಗಿಳಿದು ಬಂದಂತೆ ಮಾತಾಡಿದ್ರೆ ಹಂಗೆ ಮಾತಾಡಬೇಕಂತೆ. ಅದನ್ನೇ ಹೇಳಿದ್ರು ಅವರು. ಇನ್ನೊಂದು ಕಡೆ ಮೃದು ವಚನಗಳೇ ಜಪವಯ್ಯ, ಮೃದು ವಚನಗಳೇ ತಪ್ಪವಯ್ಯ, ಸದು ವಿನಯವೇ ಸದಾಶಿವನ ಒಲುವೆ ಅಯ್ಯ ಅಂತ. ಮೃದುವಾಗಿರ್ತಕ್ಕಂಥದ್ದು ನುಡಿ ನಮ್ಮ ನಡೆಯಾಗಿರಬೇಕೇ ಹೊರತು ನುಡಿ ಮಾತು ಬೆಳ್ಳಿಯಾಗಿರಬಾರದು, ಬಂಗಾರವಾಗಿರಬೇಕು ಅಂತ ಭಾಳ ಮಾತಾಡಬಾರ್ದು. ಮಾತಾಡಬೇಕಾದ್ರೆ ಹಿಂಗೆ ಮಾತಾಡಬೇಕಲ್ಲ, ಮಾತು ಹಿಂಗಿರ್ಬೇಕು, ಮಾತಾ ಆಗಿರಬೇಕು. ಮಾತಾ ಅಂದ್ರೆ ತಾಯಿ. ನುಡಿ ಒಳಗೆ ಶಬ್ದ ಭಾಳ ದೊಡ್ಡದು. ಅಯ್ಯ ಎಲೋ ಅನ್ನೋದೇ, ಅಮ್ಮ ಅನ್ನೋದೇ ಎಲ್ಲ ನಾಲಿಗೆ ಜಿಹ್ವಾಗ್ರೆ ವಸತಿ ಲಕ್ಷ್ಮಿ, ಜಿಹ್ವಾಗ್ರೆ ಮಿತ್ರ ಬಾಂಧವ, ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೆ ಮರಣಂ ಧ್ರುವಂ. ನಾಲಿಗೆ ಒಳ್ಳೇದಾತಂದ್ರೆ ನಾಡೆಲ್ಲ ಒಳ್ಳೇದೇ ಇರ್ತೈತಿ ಅನ್ನಂತ. ಒಬ್ಬ ಹೊಂಟಿದ, ಯಾವ್ರಿಗೆ ಹೊಂಟೆಪ್ಪ? ಬಂದಿದ್ದೀನಿ ಹೋಗಿ. ಆ ಊರು ಹೆಂಗೈತುಪ್ಪ ಅಂತ ಕೇಳಿದ ಅವನು ನಟ್ ಕಡೆ ಯಾವಿದ್ದ ನಮ್ಮ ದೇವ್ರು ಅಂತವ. ಮೊದಲು ನೀನು ನಾಲಿಗೆ ಹೆಂಗೈತಿ ಅಂದಂತವ. ನನ್ನ ನಾಲಿಗೆ ಬರೋಬ್ಬರಿ ಐತಿ ಬಿಡ, ಹಂಗಾರೆ ಈ ಊರು ಬರೋಬ್ಬರಿ ಐತಿ ಹೋಗ ಅಂದಂತವ. ಹಂಗೆ ಇದು ಏನು ಹೇಳ್ತದೆ, ನಿನ್ನ ನಾಲಿಗೆ ಒಳಗೆ ಲಕ್ಷ್ಮಿ ಅದಾಳ, ನಿನ್ನ ನಾಲಿಗೆ ಒಳಗೆ ಮಿತ್ರ ಬಾಂಧವರು ಅದಾರ, ನಿನ್ನ ನಾಲಿಗೆ ಒಳಗೆ ಬಂಧನ ಪ್ರಾಪ್ತ ಎರಡೂ ಅದ. ಅಷ್ಟೇ ಅಲ್ಲ, ನಿನ್ನ ಮರಣವೂ ನಿನ್ನ ನಾಲಿಗೆ ಒಳಗೆ ಅದ ಅಂತ ಇದು ಹೇಳ್ತಾ. ಅದಕ್ಕೆ ಮಾತಾಡಬೇಕಾದ್ರೆ ಏನು ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕು? ಮಾತು ಬಲ್ಲಾತ ತಾ ಸೋತು ಹೋಗುವುದು ಲೇಸು, ಮಾತಿಗೆ ಮತಿಸಲ್ಕೆ ವಿಧಿ ಬಂದು ಆತು ಕೂತಿಹುದು ಸರ್ವಜ್ಞ. ಭಾಳ ಶಾನೆ ಅದಾನ ಅಂದರೆ ಯಾಕೆ ಮಾತಾಡೋದಕ್ಕೆ ಬಿಡಪ್ಪ, ನಾವು ಸುಮ್ಮಿದ್ರೆ ಆತನ ಅಂತ. ಹಂಗಿರಬೇಕು. ಭಾಳ ವೇಳೆ ಇಲ್ಲ. ನಾವು 10 ನಿಮಿಷ ಕೊಟ್ಟರೆ ನಾವು 9 ನಿಮಿಷ ಮುಗಿಸೋರು. ಕಾರಣ ಇಲ್ಲಿ ನಿಮಗೆ ಆಸರಾಗಿ ಬಂದವರು ನಾವು ಬ್ಯಾಸರಾಗಬಾರದು. ಇದು ಒಂದು ನಮ್ಮ ತಪಸ್ಸಾಗಿರಬೇಕು. ಸಂಚಾಲಕರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು. ಒಂದು ದೃಷ್ಟಾಂತ ಏನದ, ಭಾಳ ಚಂದ ಹಿಂಗದಲ್ಲ. ಮಾತು ಹೆಂಗಿರಬೇಕು ಅಂದ್ರೆ ಮಾತಾಗಿರೋದ್ರ ಜೊತೆಗೆ ಮಾಣಿಕ್ಯ ದೀಪ್ತಿ ಅಂದರೆ ಪ್ರಕಾಶ.
ಮಾತೆಂಬುದೇ ಜ್ಯೋತಿರ್ಲಿಂಗ, ಸ್ವರವೆಂಬುದೇ ಪರತತ್ವ. ಇವೆರಡೂ ನಮ್ಮ ಹೃದಯದೊಳಗಿರೋಣದರಿಂದ ಮಾತು ಅದು ಜ್ಯೋತಿರ್ಲಿಂಗ ಸ್ವರೂಪ ಅದ ಅಂತ ಒಂದಿಷ್ಟ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಕಾರಣ ವೇಳೆಯ ಅಭಾವ. ಬಸವಣ್ಣವರು ಶರಣಾರ್ಥಿಗಳು. ಶರಣ ಕಂಡ್ರೆ ಶರಣ ಅನ್ಬೇಕು. ಶರಣ ನಾವು ಮರಣನೇ ಇಲ್ಲ ಅಂತ ಅರ್ಥ. ಎದ್ರೇನ್ರಿಪ್ಪ ಶರಣರಿಪ್ಪ ಶರಣರಿ ಶರಣರ ಅಂದರೆ ಶರಣರಂ ಪಾರ್ವತಿಗೀಶ್ವರಕ್ಕಿಂತ ಅತ್ಯಧಿಕವೆಂದೊರೆವ ಆಗಮವ ಕಂಡು ನಾನವರ ಪದಸರಸಿ ಜಂಗಳನ್ನೇನು ತಿಗೈವೆ ಅಂತಾರೆ ಶ್ರೀಮನ್ ನಿಜಗುಣರು. ಶರಣರಂದರೆ ಬೇರೆ ಏನಲ್ಲ, ಸಾಕ್ಷಾತ್ ಶಿವಸ್ವರೂಪಿಗಳು ಅಂತ ತಿಳಿದಿರಬೇಕು. ದೃಷ್ಟಾಂತ ಬಸವಣ್ಣವರು ಹೊಂಟಿದ್ರು, ಸಮಗಾರ ಹರಳಯ್ಯನವರು ಶರಣರಿಯಪ್ಪ ಅಂತ ಕೈ ಮುಗಿದ್ರು. ವಿನಮಿತ ವಿದರಿಂದುಪಚಾರಮೆನ್ನುಂಟೆ ಎನ್ನುವ ರೀತಿಯಲ್ಲಿ. ಆವಾಗ ಬಸವಣ್ಣವ್ರು ಏನು ಅನ್ಬೇಕು ಗೊತ್ತಾ? ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯ ಅಂದ್ರೆ ನೋಡ್ರಿ. ಒಮ್ಮೆ ಶರಣ ಅಂದದಕ್ಕೆ 2 ಸಲ ಅಂದ್ರೆ ರಾಮ ರೀ ಅಪ್ಪ ಅಂದ್ರೆ ಅಪ್ಪ ರಾಮ ಅನ್ಬೇಕಂತ. ಶಿವಾಯನ್ಮ ಅಂದ್ರೆ 5 ಸಲ ಶಿವಾಯನ್ಮ. ಯಾಕೆ? ಶಿವನ ನೆನೆಸಿಕೊಟ್ಟೆಪ್ಪ ತಂದೆ, ನಮ್ಮಪ್ಪ ನಿನ್ನ ಹೃದಯದೊಳಗದಾನ ಅಂತ 5 ಸಲ ಅನ್ಬೇಕಂತ. ಹಾಗಾಗಿ ಶರಣಾರ್ಥಿಗಳು ಹರಭಕ್ತ ಹರಳಯ್ಯ ಅಂದ ನಮ್ಮ ತಂದೆ. ಯಪ್ಪ ಇದನ್ನೇನು ಕರ್ಮ ನಾವು ತೀರಿಸ್ಬೇಕು ಅಂತ ಎಡತೊಡೆಯ ಚರ್ಮ ಮಹಾದೇವಿ ಇದು, ಹರಳೆಯಂದು ಬಲತೊಡಿ ಚರ್ಮ ಎರಡೂ ತೆಗೆದ ಜೋಡು ಕಾಲ ಹಾಕು ಮೆಟ್ಟಗಳನ್ನು ಮಾಡಿದ್ರಂತೆ ಅವರು, ಚಪ್ಪಲಿಗಳನ್ನು ಮಾಡಿದ್ರು. ಮುಂದೆ ಇವನು ಬಸವಣ್ಣ ಓದು ಕೊಡಬೇಕನ್ನೋ ನಡಬರಕ್ಕೆ ಕೊಂಡಿ ಮನುಷ್ಯನು ಯಾವನೋ ಒಬ್ಬವ ಅವನು ನಾವ್ರಿಗೆಲ್ಲ ತಂದ ಅಹಂಕಾರದಿಂದ ಒಂದು ಮೈಯೆಲ್ಲ ಉರಿ ಆಯ್ತಂತೆ. ಆಯಿತು ಅಪ್ಪನವ್ರಿಗೆ ಹೋಗಿ ಕೊಟ್ಟುಕೊಳ್ಳೇನ, ಯಪ್ಪ ಇದು ಎಡತೊಡೆ ಚರ್ಮ ಆಗ್ಯದು, ನಂದು ಇದು ಬಲತೊಡೆಯ ಚರ್ಮ ಅದ, ಪಾದುಕಿಗಳನ್ನು ಮಾಡಬೇಕು. ಅಂದೊಂದು ದಿನ ನೀವು ಭೇಟಿ ಆದಾಗ ಶರಣ ಅಂದದಕ್ಕೆ ಶರಣಾರ್ಥಿ ಹರಭಕ್ತ ಹರಳಯ್ಯ ಅಂದ್ರಲ್ಲ, ಅದಕ್ಕೋಸ್ಕರ ತಂದೆ ನಮ್ಮನ್ನು ಕ್ಷಮಾ ಮಾಡು ಅಂದಾಗ ಮೆಟ್ಟಿಲುಗಳನ್ನು ಬಸವಣ್ಣವರು ಕಾಲ ಹಾಕ್ಕೊಳ್ಳಿಲ್ಲಂತವ್ರು ತಲೆ ಮೇಲೆ ಇಟ್ಕೊಂಡು ಇವು ಕೂಡಲ ಸಂಗಮನಿಗೆ ಮುಟ್ಟುವಪ್ಪ ಪರಮಾತ್ಮ, ನಿನ್ನ ವಿನಯ ನಿನ್ನ ಭಕ್ತಿ ಕೂಡಲ ಸಂಗಮಗೆ ಮುಟ್ಲಿ ಅಂಥೇಳಿ ತಲೆ ಮ್ಯಾಗೆ ಇಟ್ಕೊಂಡ್ರಂತ ನೋಡ್ರಿ. ಅಂಥ ದಿವ್ಯ ಅನುಭವ ಯಾರ್ದಿಲ್ಲ. ವೇಳೆ ಆಗಿದೆ, ನಾವು ಇಷ್ಟ ನುಡ್ದಂಗೆ ನಾವು ಈಗಾರ ನಡೆದ್ರೆ ಸಾಕ. 2 ಮಾತು ವಿರಾಮ. ಓಂ ತತ್ಸ ಶ್ರೀ ಸದ್ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ.